ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಹಾಗೆ ಏನೈತಿ ಮ್ಯಾಥಮೆಟಿಕ್ಸ್ ನೋಟ್ಸು, ಕ್ವಶನ್ ಪೇಪರ್ಗಳು ಸಹ ನಿಮ್ಗೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ ಟೆಲಿಗ್ರಾಮ್ದಲ್ಲಿ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಡೆಫಿನಿಷನ್ ನೋಡಿ. ಇಲ್ಲಿ ವೆನ್ ಅಟ್ 2 or more lines passes through a single point in a plane, they are concurrent with each other are called concurrent lines. ಸೊ ಇಲ್ಲಿ ಒಂದೇ ಪಾಯಿಂಟ್ ಒಳಗೆ ಎರಡು ಲೈನ್ ಇಲ್ಲಿ ಕ್ರಾಸ್ ಅದು ಅಂದರೆ ಈಗ ಕನ್ಕರೆಂಟ್ ಲೈನ್ಸ್ ಅಂತ ಇಲ್ಲಿ ಕರಿಬೋದಾಗಿರ್ತದೆ. ಅ ಪಾಯಿಂಟ್ ದ್ಯಾಟ್ ಈಸ್ ಕಾಮನ್ ಟು ದ ಆಲ್ ದೋಸ್ ಲೈನ್ಸ್ ಈಸ್ ಕಾಲ್ಡ್ ಆಸ್ ಅ ಪಾಯಿಂಟ್ ಆಫ್ ಅ concurrency. This property of concurrency can also be in the case of triangles. ಸೊ ಇಲ್ಲಿ ಟ್ರಯಾಂಗಲ್ಸ್ ಒಳಗೆ ಮೊದಲಿಗೆ ಲೈನ್ಸ್ ನೋಡೋದಾರ ಹಲವಾರು ಲೈನ್ ಇಲ್ಲಿ ಒಂದೇ ತ್ರೋಗ ಇಲ್ಲಿ ಪಾಸಸ್ ಅದು ಅಂದರೆ ಏನೈತಿ ಇದಕ್ಕೆ ಕನ್ಕರೆಂಟ್ ಲೈನ್ಸ್ ಅಂತ ಕರಿತಾರೋ. ಇದು ಟ್ರಯಾಂಗಲ್ ಒಳಗೆ ಯಾವ ರೀತಿ ಬರ್ತದೆ ಅಂದ್ರೆ, ಸೊ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ, ಸೊ ಈ ಲೈನ್ ಹತ್ತೊಂದಾಗ ಇಲ್ಲಿ ಈ ಪಾಯಿಂಟ್ ಬರೋದು ಏನೈತಿದ ಕನ್ಕರೆಂಟ್ ಪಾಯಿಂಟ್ ಅಂತ ಇಲ್ಲಿ ಪಾಯಿಂಟ್ ಆನ್ ಕಾನ್ಕರೆನ್ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು. ಸೊ ಪಾಯಿಂಟ್ ಆನ್ ಕಾನ್ಕರೆನ್ಸಿ ಇಲ್ಲಿ ಪಾಯಿಂಟ್ ಒಂದೇ ಪಾಯಿಂಟ್ ಒಳಗೆ ಸೊ ಇವು ಎಲ್ಲ ಲೈನ್ಗಳು ಪಾಸ್ ಆಗು ಒಂದು ಪಾಯಿಂಟ್ಗೆ ಏನಂತಾರೆ ಇಲ್ಲಿ ಪಾಯಿಂಟ್ ಆಫ್ ಕಾನ್ಕರೆನ್ಸಿ ಅಂತಾರು. ನೆಕ್ಸ್ಟ್ all the intersecting lines or non-parallel lines are concurrent, but parallel lines are not concurrent at any point on a plane. ಸೊ ಇಲ್ಲಿ ಎಲ್ಲ ಲೈನ್ಗಳು ಏನೈತಿ ಇಂಟರ್ಸೆಕ್ಟ್ ಆಗುವ ಪ್ರತಿಯೊಂದು ಲೈನ್ ಏನೈತಿ ಇಲ್ಲಿ ಕನ್ಕರೆಂಟ್ ಲೈನ್ಸ್ ಅಂತ ಆಗ್ತಾವೆ ಇಲ್ಲಿ. ಬಟ್ ಅಥವಾ ನಾನ್ ಪ್ಯಾರಲಲ್ ಇದ್ದು ಲೈನ್ಸ್ಗಳು ಏನೈತಿ ಅವ ಕನ್ಕರೆಂಟ್ ಆಗ್ತಾವೆ. ಬಟ್ ಪ್ಯಾರಲಲ್ ಲೈನ್ಸ್ ಏನೈತಿ ಅವ ಕನ್ಕರೆಂಟ್ ಆಗೋದಿಲ್ಲ, ಯಾಕಂದ್ರೆ ಅವೆರಡು ಲೈನ ಯಾವಾಗೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಇಂಟರ್ಸೆಕ್ಟ್ ಆತಂದ್ರೆ ಆ ಲೈನ್ಗೆ ಏನಂತಾರೆ ಇಲ್ಲಿ ನಾವು ಕನ್ಕರೆಂಟ್ ಲೈನ್ಸ್ ಅಂತ ಕರಿಬೋದಾಗಿರ್ತದೆ. ಇಲ್ಲಿ ನೀವು ನೋಡ್ಬೋದು ಫಿಗರ್ ಒಳಗೆ. ಸೊ ಈ ಥರ ಇಲ್ಲಿ ಪಾಯಿಂಟ್ ಆಗೈತಿ ಅಂದ್ರೆ ಇದೇನೈತಿ ನಾನ್ ಪ್ಯಾರಲಲ್ದವು, ಇವೆಲ್ಲ ಇಂಟರ್ಸೆಕ್ಟ್ ಆದಾಗ ಇಲ್ಲಿ ಏನೈತಿ ಕನ್ಕರೆಂಟ್ ಲೈನ್ಸ್ ಇವ ಇಲ್ಲಿ ಪಾಯಿಂಟ ಬರ್ತದೆ ಕನ್ಕರೆನ್ಸಿ ಪಾಯಿಂಟ. ಇನ್ ಅ ಫಿಗರ್ ಗಿವನ್ ಬಿಲೋ ಯು ಕ್ಯಾನ್ ಸಿ ದ 3 lines ಆರ್ ಆಲ್ ಕ್ರಾಸಿಂಗ್ ಪಾಯಿಂಟ್ ಓ, ಹ್ಯಾನ್ಸ್ ಆಲ್ ದೀಸ್ 3 lines ಆರ್ ಕನ್ಕರೆಂಟ್ ವಿತ್ ಈಚ್ ಅದರ್. ಸೊ ಇಲ್ಲಿ ಒಂದಕ್ಕೊಂದು ಏನೈತಿ ಇವಾಗ ಕನ್ಕರೆಂಟ್ ಅದಾವಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊ ಕಂಡೀಷನ್ ಆಫ್ ಕನ್ಕರೆಂಟ್ ಲೈನ್ಸ್. ಸೊ ಈ ಕಂಡೀಷನ್ ಏನದ ಅಂದ್ರೆ ಈ ಕನ್ಕರೆಂಟ್ ಲೈನ್ಸ್ಗೆ 3 lines ಆರ್ ಕನ್ಕರೆಂಟ್, ದೆನ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 lines ಲೈಸ್ ಆನ್ ಅ ಥರ್ಡ್ ಲೈನ್. ಸಪೋಸ್ ದ ಇಕ್ವೇಷನ್ ಆಫ್ 3 lines ಆರ್, ಸೊ ಇಲ್ಲಿ ಮೊದಲೇ ಇಕ್ವೇಷನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ 1 = 0. ಎರಡನೇ ಲೈನು a2x ಪ್ಲಸ್ b2y ಪ್ಲಸ್ c2 = 0. ಮೂರನೇ ಲೈನು a3x ಪ್ಲಸ್ b3y ಪ್ಲಸ್ c3 = 0. ಸೊ ಇವು ಮೂರು ಲೈನ. ಸೊ ಇವುಗಳ ಕಂಡೀಷನ್ ಇಲ್ಲಿ ಏನಾಗಿರ್ತದೆ ನೋಡ್ಬೋದು ನೀವು. ದಸ್ ದ ಕಂಡೀಷನ್ ಇಫ್ ದ 3 lines ಆರ್ ಕನ್ಕರೆಂಟ್ ಟು ಈಚ್ ಅದರ್. ಸೊ ಇಲ್ಲಿ ಮ್ಯಾಟ್ರಿಕ್ಸ a1 b1 c1, ನೆಕ್ಸ್ಟ್ a2 b2 c2, a3 b3 c3. ಸೊ ಈ ಥರ ಮ್ಯಾಟ್ರಿಕ್ಸ್ ಏನಾಗಿರ್ತದೆ ಇದು 0ಕ್ಕೆ ಈಕ್ವಲ್ ಆಗಿರ್ತದೆ. ಸೊ ಇವು ಮೂರು ಇಕ್ವೇಷನ್ದ ಇಲ್ಲಿ a1 a2 a3, ಈ ಥರ b1 b2 b3, ಸೊ c1 c2 c3 ಇವುಗಳ ಮ್ಯಾಟ್ರಿಕ್ಸನ್ನು ನಾವು ನೋಡಿದಾಗ ಇಲ್ಲಿ ನಮಗೆ 0 ಆಗಿರ್ತದೆ. ಸೊ ಇದನ್ನು ಮಾಡಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಅದ. ಸೊ ನಿಮ್ಗೆ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಸೊ ಇಲ್ಲಿ ನಾವು ಇದನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ನಾ ಸೆಟ್ ಥಿಯರಿ ಒಳಗೆ ಹೇಳಿರ್ತೀನಿ, ನೀವು ಅಲ್ಲಿಯೂ ನೋಡ್ಕೋಬೋದು. ಬಟ್ ಇಲ್ಲಿ ಇನ್ನೊಮ್ಮೆ ಹೇಳೋದಾರ ಇದೆ a1 ಇಂಟು, ಸೊ ಇವುಗಳ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡೋದು. ಸೊ ಇವುಗಳ ಕ್ರಾಸಿಗೆ ಮೈನಸ್ ಮಾಡೋದು. ಸೊ ಈ b2 c3 ಇವುಗಳ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಮೈನಸ್ ಆಫ್ c2 b3. ಸೊ ಈ ರೀತಿ ಏನೇನು ತೊಗೊಂಡಿವಿ ಅಂದರೆ ಇವೆರಡು ಲೈನ್ ಬಿಟ್ಟು ಇವನ್ನೆರಡು ಮಾಡೋದು. ಅದೇ ರೀತಿ c1 ತೊಗೊಂಡಿವಿ ಅಂದರೆ ಈ ದಂಡಿ ಲೈನ್ ಬಿಟ್ಟು ಇವೆರಡು ಅದೇ ರೀತಿ ಮಾಡೋದು. ಸೊ ನಿಮ್ಗೆ ಇಲ್ಲಿ ಕೆಳಗೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು, ಅದನ್ನ ಡೀಟೇಲ್ ಆಗಿದೆ. ನೆಕ್ಸ್ಟ್
ಕನ್ಕರೆಂಟ್ ಲೈನ್ಸ್ ಇನ್ ಅ ಟ್ರಯಾಂಗಲ್. ಸೊ ಟ್ರಯಾಂಗಲ್ಸ್ ಒಳಗೆ ಕನ್ಕರೆಂಟ್ ಲೈನ್ಸ್ಗಳನ್ನ ನೋಡೋಣ. ಇನ್ನು ಟ್ರಯಾಂಗಲ್ ದ ಕನ್ಕರೆಂಟ್ ಲೈನ್ಸ್ ಆರ್ ಅಲ್ಟಿಟ್ಯೂಡ್ಸ್, ಮೀಡಿಯನ್ಸ್, ಆ್ಯಂಗಲ್ ಬೈಸೆಕ್ಟರ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಇವು 4 ಟೈಪ್ ಇಲ್ಲಿ ಬರ್ತಾವೆ ಟ್ರಯಾಂಗಲ್ಸ್ ಒಳಗೆ. ಸೊ ಈಗ ಒಂದೊಂದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಅಲ್ಟಿಟ್ಯೂಡ್ಸ್ ಅನ್ನೋದು ಇಲ್ಲಿ ದ 3 ಅಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್ ಫ್ರಾಮ್ ಆಲ್ ದ 3 vertices intersect each other at a common point. This point where altitudes intersect is called a ಆರ್ಥೋಸೆಂಟರ್. ಸೊ ಇಲ್ಲಿ ನೀವು ನೋಡ್ಬೋದು ಅಲ್ಟಿಟ್ಯೂಡ್ ಅನ್ನೋದು ಈ ರೀತಿ ಇರ್ತದೆ. ಸೊ ಈ ಹೈಟನ್ನು ಏನೈತಿ ಅಲ್ಟಿಟ್ಯೂಡ್ ಅಂತ ಇಲ್ಲಿ ನಾವು ತಗೋಬೋದಾಗಿರ್ತದೆ. ಸೊ ಇಲ್ಲಿ ಈ ಕಡೆಯಿಂದ ಒಂದು ಪಾಯಿಂಟು, ಅದೇ ರೀತಿ ಈ ಕಡೆಯಿಂದ ಒಂದು ಪಾಯಿಂಟ್ ಬಂತಂದ್ರೆ ಸೊ ಈ 3 ಲೈನ್ ಕೊಡುವಂಥ ಪಾಯಿಂಟಿಗೆ ಏನಂತಾರೆ ಇಲ್ಲಿ ಇದಕ್ಕೆ ಆರ್ಥೋಸೆಂಟರ್ ಅಂತ ಇಲ್ಲಿ ಕರಿತಾರೆ. ಸೊ ನೆಕ್ಸ್ಟ್ ನಿಮಗೆ ಅದ ಡಯಾಗ್ರಾಮ್ ನೋಡ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಮೀಡಿಯನ್ಸ್, ದ 3 medians of a triangle that divides a opposite side into equal parts and intersect at a single point known as a centroid. ಸೊ ಇದನ್ನು ನೋಡೋದಾರ ಇಲ್ಲಿ ಮೀಡಿಯನ್ ಅನ್ನೋದೇನೈತಿ ಈ ವರ್ಟಸ್ ಇಂದ ಕರೆಕ್ಟ 2 ಸಿಮಿಲರ್ ಇಲ್ಲಿ ಸೈಡ್ಸ್ಗಳನ್ನ ಮಾಡ್ತದೆ. ಸೊ ಅದಕ್ಕೆ ಇಲ್ಲಿ ಮೀಡಿಯನ್ ಅಂತಾರೆ. ಸೊ ಈ ಥರ ಬಿದಿಂದ ಹೋತಂದ್ರೆ ಇವೆರಡು ಸೈಡ್ಸ್ ಏನೈತಿ ಈಕ್ವಲ್ ಆಗಿರ್ತವೆ. ಈ ಕಡೆ ಸಿದಿಂದ ಹೋತಂದ್ರೆ ಇವೆರಡು ಲೈನ್ಸ ಈಕ್ವಲ್ ಆಗಿರ್ತವೆ. ಸೊ ಈ 3 ಲೈನ್ ಕೊಡೋದಕ್ಕೆ ಇಲ್ಲಿ ಏನಂತೈತಿ ಇದಕ್ಕೆ ಸೆಂಟ್ರಾಯ್ಡ್ ಅಂತ ಇಲ್ಲಿ ಕರಿತಾರೆ. ಸೊ ನಿಮ್ಗೆ ಡಯಾಗ್ರಾಮ್ ನೋಡ್ತಂಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ನು ಆ್ಯಂಗಲ್ ಬೈಸೆಕ್ಟರ್. ಸೊ ಆ್ಯಂಗಲ್ ಬೈಸೆಕ್ಟರ್ ಆರ್ ದ ರೇಸ್ ದ್ಯಾಟ್ ಬೈಸೆಕ್ಟ್ ದ ಆ್ಯಂಗಲ್ ಫ್ರಾಮ್ ಈಚ್ ವರ್ಟೆಕ್ಸ್ ಆ್ಯಂಡ್ ಮೀಟ್ ಅಟ್ ಅ ಸಿಂಗಲ್ ಪಾಯಿಂಟ್. ದ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಇನ್ ಸೆಂಟರ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರದಿಂದ ಏನೈತಿ ಕರೆಕ್ಟ್ ಮಿಡಲ್ ಆಫ್ದಿಂದ ಹೋಗಿ ಸೊ ಈ ಥರ ಇಲ್ಲಿ ನಾವು ಟ್ರಯಾಂಗಲನ್ನು ತೊಗೊಂಡಾಗ ಸೊ ಈ ರೀತಿ ಮಿಡಲ್ದಾಗಿಂದ ಹೋಗೋದು ಕರೆಕ್ಟಾಗಿ ಕೋನ ಈ ಕೋನ ಏನೈತಿ ಈಕ್ವಲ್ ಇರ್ಬೇಕು. ಇಲ್ಲಿ ಕೋನ ಎರಡು ಈಕ್ವಲ್ ಆಗಿ ಸೊ ಈ ಥರ 3 ವರ್ಟೆಕ್ಸಿಂದ ಬಂದು ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ಇನ್ ಸೆಂಟರ್ ಅಂತ ಇದಕ್ಕೆ ಕರಿತಾರೆ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. The perpendicular bisector are the lines that intersect the opposite sides at a 90 degree angle and pass through the single point. This point is called as a circumcenter. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ವರ್ಟೆಕ್ಸ್ದಿಂದ ಅಂದರೆ ಈ ಕಾಮನ್ ಪಾಯಿಂಟದಿಂದ ಈ ವರ್ಟೆಕ್ಸಿಂದ ಬಂತಂದ್ರೆ ಇಲ್ಲಿ ಏನೈತಿ ಇಲ್ಲಿ 90 ಡಿಗ್ರಿಯನ್ನು ಮಾಡಬೇಕು. ಸೊ ಇಲ್ಲಿಯೂ ಕೂಡ 90 ಡಿಗ್ರಿಯನ್ನು ಮಾಡಬೇಕು, ಇಲ್ಲಿಯೂ ಕೂಡ 90 ಡಿಗ್ರಿಯನ್ನು ಮಾಡಬೇಕು. ಇಲ್ಲಿ ನೋಡ್ಬೋದು ಬೈಸೆಕ್ಟರ್ ಆರ್ ದ ಲೈನ್ಸ್ ದಟ್ ಇಂಟರ್ಸೆಕ್ಟ್ ದ ಅಪೋಸಿಟ್ ಸೈಡ್ ಆಟ್ 90 ಡಿಗ್ರಿ ಆ್ಯಂಗಲ್ ಪಾಸ್ ಥ್ರೂ ದ ಸಿಂಗಲ್ ಪಾಯಿಂಟ್. ಡಯಾಗ್ರಾಮ್ದಾಗ ಈ ವರ್ಟೆಕ್ಸ್ದಿಂದನೇ ಬರಬೇಕಂತ ಏನಿಲ್ಲ. ಸೊ ಅದು ಎಲ್ಲಿಂದ ಬೇಕಾದರೂ ಪಾರ ಆಗ್ಬೋದು. ಬಟ್ ಇಲ್ಲಿ ಏನಾಗ್ಬೇಕು ನಮಗೆ 90 ಡಿಗ್ರಿ ಇಲ್ಲಿ ಆಗಬೇಕು. ಸೊ ಈ 90 ಡಿಗ್ರಿ ಆತಂದ್ರೆ ಇಲ್ಲಿ ಏನೈತಿ ನಮಗೆ ಇವು 3 ಪಾಯಿಂಟ್ ಕೊಡೋದಕ್ಕೆ ಇಲ್ಲಿ ಏನೈತಿ ಸರ್ಕಮ್ಸೆಂಟರ್ ಅಂತ ಇಲ್ಲಿ ಕರಿತಾರೆ. ನೆಕ್ಸ್ಟ್ ಕನ್ಕರೆಂಟ್ ಲೈನ್ಸ್ ಸೆಗ್ಮೆಂಟ್ ಆ್ಯಂಡ್ ರೇಸ್. ವೆನ್ 3 or more lines segments intersect each other at a single point, then they are said to be a circumcenter line segment. ಇಲ್ಲಿ ನೀವು ನೋಡ್ಬೋದು ಫಿಗರ್ ಒಳಗೆ. ಸೊ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಸೊ ಇವು 3 ಕೊಡೋದಕ್ಕೆ ಏನೈತಿ ಇಲ್ಲಿ ಕನ್ಕರೆಂಟ್ ಲೈನ್ ಸೆಗ್ಮೆಂಟ. ಸೊ ಇವ ಪಾಯಿಂಟ್ ಏನೈತಿ ಎಂಡ್ ಪಾಯಿಂಟ್ ಇಲ್ಲಿ ಅದಾವು. ಸೊ ಇದಕ್ಕೆ ಏನೈತಿ ಕನ್ಕರೆಂಟ್ ಲೈನ್ ಸೆಗ್ಮೆಂಟ್ ಅಂತ ಕರಿತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವೆನ್ 3 or more rays in a 2D plane cuts or meets at a single point, then they are called a concurrent rays. ಸೊ ಇಲ್ಲಿ 1 ಪಾಯಿಂಟಿಂದ ಸ್ಟಾರ್ಟ್ ಆಗಿ ಈ ರೇ ಏನೈತಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಏನಂತಾರೆ ಇವಕ್ಕೆ ಕನ್ಕರೆಂಟ್ ರೇಸ್. ಸೊ ಇದು ಎಂಡ್ ಆಗಿತ್ತಂದ್ರೆ ಇಲ್ಲಿ ಎಂಡ್ ಆಗಿತ್ತಂದ್ರೆ ಇದು ಏನಾಗುತ್ತೆ ಇದು ಕನ್ಕರೆಂಟ್ ಲೈನ್ ಸೆಗ್ಮೆಂಟ್ ಆಗ್ತದೆ. ಬಟ್ ಇಲ್ಲಿ ಕನ್ಕರೆಂಟ್ ರೇಸ್ ಆಗುತ್ತೆ. ಸೊ ಕಂಟಿನ್ಯೂ ಆಗೋದ್ರಿಂದ ಇದೇನಾಗುತ್ತೆ
ರೇಸ್ ಅಂತ ನಾವು ಕನ್ಕರೆಂಟ್ ರೇಸ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ಕರೆಂಟ್ ಲೈನ್ಸ ಇಂಟರ್ಸೆಕ್ಟಿಂಗ್ ಲೈನ್ಸ ಡಿಫ್ರೆನ್ಸ್ ನೀವು ನೋಡ್ಬೋದು. ಸೊ ಕನ್ಕರೆಂಟ್ ಲೈನ್ಸ್ 3 or more ಲೈನ್ಸ್ ಪಾಸ್ ಥ್ರೂ ದ ಸಿಂಗಲ್ ಪಾಯಿಂಟ್. ಸೊ ಕನ್ಕರೆಂಟ್ ಲೈನ್ಸ್ ಅನ್ನೋದಿದೆ 3 or more ಇರ್ತಾವೆ ಬಟ್ ಸಿಂಗಲ್ ಪಾಯಿಂಟ್ದಲ್ಲಿ ಪಾಸ್ ಆಗ್ತಾವೆ. ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಏನೈತಿ ಓನ್ಲಿ 2 ಲೈನ್ಸ್ ಇರ್ತಾವೆ. ಸೊ 2 ಲೈನ್ಸ್ ಇರ್ತಾವೆ, ಅವು ಇಂಟರ್ಸೆಕ್ಟ್ ಈಚ್ ಅದರ್ ಆಗ್ತಾವೆ. ನೆಕ್ಸ್ಟ್ ದ ಸಿಂಗಲ್ ಪಾಯಿಂಟ್ ಎಟ್ ವಿಚ್ ದೀಸ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಈಸ್ ಕಾಲ್ಡ್ ಆಸ್ ಅ ಪಾಯಿಂಟ್ ಆಫ್ ಅ ಕನ್ಕರೆನ್ಸಿ. ಸೊ ಈ ಪಾಯಿಂಟ್ಗೆ ಏನಂತಾರೋ ಕನ್ಕರೆನ್ಸಿ ಅಂತ ಕರೀತಾರೋ. ನೆಕ್ಸ್ಟ್ ದ ಪಾಯಿಂಟ್ ವೇರ್ 2 ಲೈನ್ಸ್ ಇಂಟರ್ಸೆಕ್ಟ್ ಈಸ್ ಕಾಲ್ಡ್ ಅ ಪಾಯಿಂಟ್ ಆಫ್ ಅ ಇಂಟರ್ಸೆಕ್ಷನ್. ಸೊ ಇದಕ್ಕೆ ಏನಂತೈತಿ ಪಾಯಿಂಟ್ ಆಫ್ ಅ ಇಂಟರ್ಸೆಕ್ಷನ್ ಅಂತ ಇಲ್ಲಿ ಕರೀತಾರೋ. ಸೊ 2 ಲೈನ್ ಇಲ್ಲಿ ಮೀಟ್ ಆಗೋದಕ್ಕೆ ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಅ ಇಂಟರ್ಸೆಕ್ಷನ್ ಅಂತ ಇಲ್ಲಿ ಕರೀತಾರೋ. ನೆಕ್ಸ್ಟ್ ಸೊ ಕನ್ಕರೆಂಟ್ ಲೈನ್ಸಿನ ಟ್ರಯಾಂಗಲ. ಸೊ ಇಲ್ಲಿ ಇನ್ ಸೆಂಟರ್ ಅಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಈಗ ಆಗಲೇ ಹೇಳಿದಾಗೆ ಇಟ್ ಈಸ್ ಅ ಪಾಯಿಂಟ್ ಆನ್ ಅ ಇಂಟರ್ಸೆಕ್ಟಿಂಗ್ 3 angular bisector lines that divides the interior angles triangle into 2 equal halves ಅಂದಾರು. ಇಲ್ಲಿ ಇನ್ ಸೆಂಟರ್ದಿಂದ ಹೋಗಬೇಕು. ಸೊ ಈ 3 ಪಾಯಿಂಟ್ ಬಂದ 3 ಲೈನ್ಗಳ ಕೊಡೋದಕ್ಕೆ ಇಲ್ಲಿ ಏನಂತಾರೋ ಇನ್ ಸೆಂಟರ್ ಅಂತ ಇಲ್ಲಿ ಕರೀತಾರೋ. ಸೊ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಏನೈತಿ ಇಲ್ಲಿ ನೋಡ್ಬೋದು ಆ್ಯಂಗಲ್ ಬೈಸೆಕ್ಟರ್. ಸೊ ಆ್ಯಂಗಲ್ದಾಗ ಏನೈತಿ ಇಲ್ಲಿ ಈಕ್ವಲ್ ಆ್ಯಂಗಲ್ದೊಳಗೆ ಇಲ್ಲಿ ಹೋಗಬೇಕು. ಸೊ ಇಲ್ಲಿ ಈಕ್ವಲ್ ಆ್ಯಂಗಲ್ದಾಗ ಬಂದ 3 ಆ್ಯಂಗಲ್ ಇಲ್ಲಿ ಎ ಬಿ ಸಿ ಅಂತ ಅಂದಾಗ 3 ಕಡೆಯಿಂದ ಬಂದ ಇಲ್ಲಿ ಕೊಡೋ ಪಾಯಿಂಟ್ ಏನೈತಿ ಇನ್ ಸೆಂಟರ್ ಅಂತ ಇಲ್ಲಿ ಕರಿತಾರೋ. ನೆಕ್ಸ್ಟ್ ಆರ್ಥೋ ಸೆಂಟರ್ ಏನೈತಿ ಇವೆರಡು ಈಕ್ವಲ್ ಪಾರ್ಟ್ ಮಾಡಿ ಇಲ್ಲಿ 90 ಡಿಗ್ರಿ ಆಗಿರಬೇಕು. ಸೊ ಇಲ್ಲಿ ಈ 3 ಪಾಯಿಂಟ್ ಕೊಡೋದಕ್ಕೆ ಏನೈತಿ ಆರ್ಥೋ ಸೆಂಟರ್ ಅಂತ ಇಲ್ಲಿ ಕರಿತಾರೋ. ಸೊ ಇಲ್ಲಿ ಅಲ್ಟಿಟ್ಯೂಡ್ಸ್ ಏನೈತಿ ಇರಬೇಕು. ಸೊ ಇವ ಅಲ್ಟಿಟ್ಯೂಡ್ಸ ಅಂದ್ರೆ ಇಲ್ಲಿ 90 ಡಿಗ್ರಿ ಆಗಬೇಕು, ಇಲ್ಲಿ ಈಕ್ವಲ್ ಪಾರ್ಟ. ನೆಕ್ಸ್ಟ್ ಸೆಂಟ್ರಾಯ್ಡ್ ಅನ್ನೋದು ಇಲ್ಲಿ ಏನದ ಇಟ್ ಈಸ್ ಅ ಪಾಯಿಂಟ್ ಇಂಟರ್ಸೆಕ್ಷನ್ 3 ಮೀಡಿಯನ್ಸ್ ಕನೆಕ್ಟ್ ಈಚ್ ವರ್ಟೆಕ್ಸ್ ಆಫ್ ಅ ಟ್ರಯಾಂಗಲ್ ಎಟ್ ಅ ಮಿಡ್ ಪಾಯಿಂಟ್ ಆನ್ ಅಪೋಸಿಟ್ ಸೈಡ್. ಸೊ ಈ ಅಪೋಸಿಟ್ ಸೈಡ್ದ ಮಿಡ್ ಪಾಯಿಂಟ್ಗೆ ಇಲ್ಲಿ ಕನೆಕ್ಟ್ ಆಗಬೇಕು. ಈ ಕಡೆ ಬಂದಿತ್ತಂದ್ರೆ ಈ ಕಡೆಯಿಂದ ಮಿಡ್ ಪಾಯಿಂಟ, ಈ ಕಡೆ ಬಂದಿತ್ತಂದ್ರೆ ಈ ಕಡೆಯಿಂದ ಇದು ಮಿಡ್ ಪಾಯಿಂಟ. ಈ ಥರ ಕನೆಕ್ಟ್ ಆಗುವ ಇಲ್ಲಿ 3 ಕೊಡುವ ಪಾಯಿಂಟ್ಗೆ ಸೆಂಟ್ರಾಯ್ಡ್ ಅಂತಾರೋ. ನೆಕ್ಸ್ಟ್ ಇಲ್ಲಿ ಸರ್ಕಮ್ ಸೆಂಟರ್ ಏನೈತಿ ಇಟ್ ಈಸ್ ಅ ಪಾಯಿಂಟ್ ಇಂಟರ್ಸೆಕ್ಷನ್ ಆಫ್ ಅ 3 ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆರ್ ಲೈನ್ ದ್ಯಾಟ್ ಸ್ಟಾರ್ಟ್ ಫ್ರಮ್ ಅ ಮಿಡ್ ಪಾಯಿಂಟ್ ಆಫ್ ಅ ಸೈಡ್ ಮೇಕಿಂಗ್ ಆ್ಯಂಗಲ್ 90 ಡಿಗ್ರಿ. ಸೊ ಇದು ಏನಾಗುತ್ತೆ 90 ಡಿಗ್ರಿ ಇಲ್ಲಿಂದ ಮಾಡ್ಕೊಂಡೇ ಬರಬೇಕು. ಬಟ್ ಅದೇನಾಗುತ್ತೆ ಇಲ್ಲಿ ಮೇಲೆ ಬಂದ ವರ್ಟ್ಯಾಕ್ಸ್ದಾಗ ಸೇರ್ಬೋದು ಅಥವಾ ಸೇರದೇ ಇರ್ಬೋದು. ಸೊ ಆ ಪಾಯಿಂಟ್ಗೆ ಇಲ್ಲಿ ಏನಾಗುತ್ತೆ ಸರ್ಕಮ್ ಸೆಂಟರ್ ಅಂತ ಇಲ್ಲಿ ಕರಿತಾರೋ. 3 ಲೈನ್ಗಳು ಕೂಡುವಂಥ ಪಾಯಿಂಟ್ಗೆ ಸರ್ಕಮ್ ಸೆಂಟರ್ ಅಂತ ಇಲ್ಲಿ ಕರಿತಾರೋ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಇಲ್ಲಿ ಇನ್ ಸೆಂಟರ್ ಅಂದರೆ ಇಲ್ಲಿ ಆ್ಯಂಗಲ್ ಒಳಗಿಂದ ಪಾರಾಗಿ ಬಂದದ. ಸೊ ಇಲ್ಲಿ ಸರ್ಕಮ್ ಸೆಂಟರ್ ಅಂದರೆ ಇಲ್ಲಿ ಇದು 90 ಡಿಗ್ರಿ ಮಾಡ್ಕೊಂಬರ್ಬೇಕು. 2 ಈಕ್ವಲ್ ಪಾರ್ಟ್ ಮಾಡಿ 90 ಡಿಗ್ರಿಯಿಂದ ಬಂದು ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಸೆಂಟ್ರಾಯ್ಡ್ ಅಂದ್ರೆ ಸೊ 3 ವರ್ಟೆಕ್ಸ್ದಿಂದ ಇವುಗಳ ಮಿಡ್ ಪಾಯಿಂಟ್ಗೆ ಇಲ್ಲಿ ಕಟ್ ಆಗಬೇಕು. ಮಿಡ್ ಪಾಯಿಂಟ್ ಒಳಗೆ ಕಟ್ಟಾಗಿ 2 ಈಕ್ವಲ್ ಪಾರ್ಟ್ಗಳನ್ನ ಮಾಡಿ ಈ 3 ಕೊಡುವಂಥ ಪಾಯಿಂಟ್ಗೆ ಏನೈತಿ ಸೆಂಟ್ರಾಯ್ಡ್ ಅಂತಾರೋ. ಆರ್ಥೋ ಸೆಂಟರ್ ಏನೈತಿ ಇಲ್ಲಿ 90 ಡಿಗ್ರಿ ಮಾಡಬೇಕು. ಸೊ 90 ಡಿಗ್ರಿ ಮಾಡಿ ಇಲ್ಲಿ 3 ಲೈನ್ ಕೊಡುವಂಥ ಪಾಯಿಂಟ್ಗೆ ಆರ್ಥೋ ಸೆಂಟ್ರ ಇಲ್ಲಿ ಬರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.